ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ. ಕಪ್ಪೆ ಇದ್ದಕ್ಕಿದ್ದಂತೆ ಮನೆಯೊಳಗೆ ಪ್ರವೇಶಿಸಿದ್ರೆ ಮನೆಗೆ ಒಳ್ಳೇದಾಗತ್ತಾ ಅಥವಾ ಕೆಟ್ಟದಾಗತ್ತಾ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಹಾಗೆ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ನೋಡಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆಗೆ ಕಪ್ಪೆಯ ಆಗಮನವು ನಿಮ್ಮ ಜೀವನದಲ್ಲಿ ಉಂಟಾಗುವ ದೊಡ್ಡ ಬದಲಾವಣೆಯನ್ನ ತೋರಿಸುತ್ತೆ. ನಿಮ್ಮ ಉದ್ಯೋಗದಲ್ಲಿ, ಆರ್ಥಿಕ ಬದಲಾವಣೆಗಳಲ್ಲಿ ಅಥವಾ ನಿಮ್ಮ ಇಡೀ ಜೀವನದ ಮೇಲೆ ಪರಿಣಾಮ ಬೀರುವ ಬದಲಾವಣೆಗಳನ್ನ ನೀವು ಅನುಭವಿಸಬಹುದು. ಹಾಗಿದ್ರೆ ನಿಮ್ಮ ಮನೆಗೆ ಕಪ್ಪೆ ಬರುವುದು ಯಾವ ಶುಭ ಅಥವಾ ಅಶುಭ ಸೂಚನೆಗಳನ್ನ ನೀಡಬಹುದು ಅನ್ನೋದನ್ನ ನೋಡೋಣವೇ? ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗು ನಗುತ್ತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲು ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಿ ಹೋಗ್ಬೇಕು ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರೋ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನ ಕೊಳ್ತೀರಾ, ಮಕ್ಕಳು ಮಾತು ಕೇಳ್ತಾರೆ, ಶತ್ರು ನಾಶ ಆಗತ್ತೆ. ಎರಡ ನೀವು ಬಯಸಿದ್ದನ್ನ ಕೊಡುವ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ. ಕಪ್ಪೆ ಮನೆಯೊಳಗೆ ಬಂದ್ರೆ ಭಯ ಪಡುವ ಅವಶ್ಯಕತೆಯೇ ಇಲ್ಲ. ವೀಕ್ಷಕರೇ, ಯಾಕೆ ಹೇಳಿ? ಯಾಕಂದ್ರೆ ಕಪ್ಪೆಯ ಆಗಮನವು ಅದೃಷ್ಟದ ಸಂಕೇತವಾಗಿದೆ. ಕಪ್ಪೆಗಳನ್ನ ಹೆಚ್ಚಾಗಿ ಅತೀಂದ್ರಿಯ ಜೀವಗಳಾಗಿ ನೋಡಲಾಗುತ್ತೆ. ಅನೇಕ ಸಂಸ್ಕೃತಿಗಳಲ್ಲಿ ಕಪ್ಪೆಯನ್ನ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಒಂದು ಆಧ್ಯಾತ್ಮಿಕ ಅಂಶ ಎಂದು ಪರಿಗಣಿಸಲಾಗಿದೆ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡೋದಾದ್ರೆ ನಿಮ್ಮ ಮನೆಯೊಳಗೆ ಕಪ್ಪೆಯ ಆಗಮನವು ವಿಶೇಷವಾದ ಅರ್ಥವನ್ನ ಸೂಚಿಸುತ್ತೆ. ಹೌದು, ಮನೆಯೊಳಗೆ ಕಪ್ಪೆ ಬರೋದನ್ನ ಹೆಚ್ಚಾಗಿ ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಒಂದು ಕಪ್ಪೆ ಬಂದ್ರೆ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಶೀಘ್ರದಲ್ಲೇ ಬರಲಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೀವು ಶೀಘ್ರದಲ್ಲಿ ಹೊಸ ಉದ್ಯೋಗವನ್ನ ಪಡೆಯುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಇದು ಹೊಸ ಸಂಬಂಧದ ಸೂಚನೆ ಕೂಡ ಹೌದು. ಒಂದು ಕಪ್ಪೆ ನಿಮ್ಮ ಮನೆಗೆ ಬಂದ್ರೆ ನಿಮ್ಮೊಳಗೆ ಕೆಲವು ಬದಲಾವಣೆಗಳು ಸಂಭವಿಸುವುದು ಅನ್ನೋದನ್ನ ಸಹ ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಕಪ್ಪೆಯ ಆಗಮನವು ನೀವು ಮೊದಲಿಗಿಂತ ಹೆಚ್ಚು ಧೈರ್ಯಶಾಲಿಯಾಗಿರುವಿರಿ, ಮೊದಲಿಗಿಂತ ಬುದ್ಧಿವಂತರಾಗಿರುವಿರಿ ಎನ್ನುವ ಸೂಚನೆಯನ್ನ ಇದು ನೀಡುತ್ತೆ. ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಒಂದು ವೇಳೆ ಮನೆಯೊಳಗೆ ಬಂದ ಕಪ್ಪೆ ನಿಮ್ಮನ್ನ ನೋಡಿ ಭಯ ಪಡುತ್ತಿರುವಂತೆ ಕಂಡು ಬಂದ್ರೆ ಅದು ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರ್ತಿವೆ ಅನ್ನೋದನ್ನ ಸೂಚಿಸುತ್ತೆ. ಅದಕ್ಕಾಗಿ ನೀವು ಸಂಯಮವನ್ನ ಕಾಪಾಡಿಕೊಳ್ಬೇಕು ಅನ್ನೋದನ್ನ ಸಹ ಇದು ಸೂಚಿಸುತ್ತೆ. ಕಪ್ಪೆ ಒಂದು ಸಾಧಾರಣ ಜೀವಿ ಅಂದ್ಕೋಬೇಡಿ, ಇದು ಪ್ರಕೃತಿಯ ಮೆಸೆಂಜರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಇಂತಹ ಸೂಚನೆಗಳು ಸಿಕ್ಕರೆ ಸುಮ್ಮನೆ ಆಗ್ಬೇಡಿ, ಅದಕ್ಕೆ ಬೇಕಾದಂತಹ ಕೆಲಸಗಳನ್ನ ನೀವು ಮಾಡ್ಕೋಬೇಕು. ಇನ್ನು ಒಂದ್ ವೇಳೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪೆ ಕಾಣಿಸ್ತು ಅಂತ ಇಟ್ಕೊಳ್ಳಿ. ಇದು ಮನೆಯ ಹೊರಗೆ ತಾನೇ, ಆದ್ರಿಂದ ಏನೂ ಆಗಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ ಅದಕ್ಕೂ ಒಂದು ಅರ್ಥ ಇದೆ. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪೆಯನ್ನ ನೋಡೋದು ಅಂದ್ರೆ ಜೀವನಕ್ಕೆ ಮಿಶ್ರ ಸಂಕೇತಗಳನ್ನ ನೀಡೋದು ಅಂತ. ಕೆಲವರು ಕಪ್ಪೆಗಳನ್ನ ಉತ್ತಮ ಆರೋಗ್ಯದ ಸಂಕೇತವೆಂದು ಪರಿಗಣಿಸ್ತಾರೆ. ಆದ್ರೆ ಇತರ ಸಂಸ್ಕೃತಿಗಳಲ್ಲಿ ಅವು ಜೀವನದಲ್ಲಿ ಬರುವಂತಹ ಬದಲಾವಣೆಗಳನ್ನ ಇದು ಸೂಚಿಸುತ್ತೆ. ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಪ್ಪೆಯನ್ನ ನೋಡಿದ್ರೆ ಅದು ಸಮೃದ್ಧಿ, ಸಂಪತ್ತನ್ನ ತರುತ್ತೆ. ನೀವು ಹೊರಡುವಾಗ ಕಪ್ಪೆ ನಿಮ್ಮ ದಾರಿಯನ್ನ ದಾಟಿದ್ರೆ
ನೀವು ಶೀಘ್ರದಲ್ಲಿ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಅನ್ನೋ ಸೂಚನೆಯನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಈಗ ಮನೆ ಕಟ್ಟೋ ಯೋಚನೆಯಲ್ಲಿದ್ದೀರಾ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆ ಪಡೆದುಕೊಳ್ಳಿ. ವಿರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ನಿಮ್ಮ ಮನೆಯೊಳಗೆ ಕಪ್ಪೆ ನೋಡುವುದು ನಿಮ್ಮ ಜೀವನದಲ್ಲಿ ಹೊಸದೇನೋ ಬರಲಿದೆ ಎಂಬುದರ ಸಂಕೇತವಾಗಿದೆ ಅಷ್ಟೇ ಅಲ್ಲ, ಅಥವಾ ಬೆಳವಣಿಗೆಗೆ ಅವಕಾಶವನ್ನ ಸೂಚಿಸುತ್ತೆ. ಹಾಗಾಗಿ ನಿಮ್ಮ ಮನೆಯೊಳಗೆ ಕಪ್ಪೆ ಪ್ರವೇಶ ಮಾಡಿದ್ರೆ ಹೆದರುವ ಅಗತ್ಯ ಇಲ್ಲ. ಇನ್ನು ನಿಮ್ಮ ಮನೆಗೆ ಕಪ್ಪೆ ಪ್ರವೇಶಿಸುವುದು ಸಂಪತ್ತನ್ನ ಹೆಚ್ಚಿಸುವ ಸೂಚನೆಯನ್ನ ನೀಡುತ್ತೆ ಅಂತ ಕೆಲವು ಶಾಸ್ತ್ರಗಳಲ್ಲಿ, ಸಂಸ್ಕೃತಿಗಳಲ್ಲಿ ನಂಬಿಕೆ ಇದೆ. ಇದು ನಿಮ್ಮ ಬಾಕಿ ಇರುವ ಕೆಲಸ ಶೀಘ್ರದಲ್ಲಿ ಪೂರ್ಣಗೊಳಿಸುವ ಸೂಚನೆಯನ್ನ ನೀಡಬಹುದು. ಇದಿಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಮನೆಗೆ ಕಪ್ಪೆ ಪ್ರವೇಶಿಸುವುದು ಯಾವಾಗಲೂ ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಪ್ರೇರೇಪಣೆಯನ್ನ ನೀಡುತ್ತೆ. ಹಾಗಾಗಿ ನೀವು ಯಾವಾಗಲೂ ನಂಬಿಕೆಯಿಂದ ಮುಂದುವರಿಬೇಕು. ತಪ್ಪಾದ್ರೆ ಅದನ್ನ ತಿದ್ದಿ ಸರಿಪಡಿಸಿ, ಆದ್ರೆ ಎಂದಿಗೂ ಹಿಂತಿರುಗಿ ನೋಡಬಾರ್ದು ಅನ್ನೋದನ್ನ ಕಪ್ಪೆ ಸೂಚಿಸುತ್ತೆ. ಅದರಂತೆ ನೀವು ನಡೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಯಶಸ್ಸು ಸಿಗುತ್ತೆ. ಇನ್ನು ಕೊನೆಯದಾಗಿ ನಾವು ಹೇಳೋದು ಏನಂದ್ರೆ, ನಿಮ್ಮ ಮನೆಗೆ ಕಪ್ಪೆಯ ಆಗಮನವು ಆಧ್ಯಾತ್ಮಿಕ ಪ್ರಪಂಚದೊಂದಿಗಿನ ಸಂಪರ್ಕವನ್ನ ಸೂಚಿಸುತ್ತೆ. ಹೌದು, ನಿಮ್ಮ ಮನೆಯೊಳಗೆ ಕಪ್ಪೆ ಜಿಗಿಯೋದನ್ನ ನೀವು ನೋಡಿದಾಗಲೆಲ್ಲ ಅದು ಸ್ಫೂರ್ತಿ ನೀಡುವಂತಹ ಸಂದೇಶವನ್ನ ತರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆಧ್ಯಾತ್ಮಿಕವಾಗಿ ಇದು ನಿಮ್ಮನ್ನ ನಂಬಿಕೆಯ ಮೇಲೆ ಹೆಜ್ಜೆ ಹಾಕಲು ಪ್ರೋತ್ಸಾಹಿಸುತ್ತೆ. ಇದು ಹೊಸ ಸಂಬಂಧ, ಹೊಸ ವ್ಯವಹಾರ, ಹೊಸ ಜಾಗದ ಸೂಚನೆಯನ್ನ ನೀಡುತ್ತೆ. ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗುವ ಬಾಗಿಲು ತೆರೆದುಕೊಳ್ಳುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಜೊತೆಗೆ ಎಲ್ಲೋ ತಡೆಯಾಗಿ ನಿಂತಿರುವ ನಿಮ್ಮ ಕೆಲಸವು ಮತ್ತೆ ಶುರುವಾಗುವ ಸೂಚನೆಯನ್ನು ಸಹ ಇದು ನೀಡುತ್ತೆ. ಮನೆಯ ಹೊರಗೆ ಕಪ್ಪೆ ಕಂಡ್ರೆ ಅದು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತೆ. ಒಟ್ಟಲ್ಲಿ ಹೇಳೋದಾದ್ರೆ, ನಿಮ್ಮ ಮನೆಗೆ ಕಪ್ಪೆಯ ಹಠಾತ್ ಆಗಮನವು ನಿಮ್ಮ ಜೀವನದಲ್ಲಿ ಉಂಟಾಗುವ ಬದಲಾವಣೆಗಳ ಒಂದು ಸಂಕೇತವಾಗಿದೆ. ಜೊತೆಗೆ ಭವಿಷ್ಯದಲ್ಲಿ ನೀವು ಹೆಚ್ಚಿನ ಪ್ರಯೋಜನಗಳನ್ನ ಪಡಿಬಹುದು ಅನ್ನೋದನ್ನ ಸಹ ಇದು ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಕಪ್ಪೆ ಮನೆಗೆ ಬಂದ್ರೆ ಖುಷಿ ಪಡಿ, ಭಯ ಬೇಡವೇ ಬೇಡ. ವೀಕ್ಷಕರೇ, ಕಪ್ಪೆ ಇದ್ದಕ್ಕಿದ್ದಂತೆ ಮನೆಯೊಳಗೆ ಪ್ರವೇಶಿಸಿದ್ರೆ ಮನೆಗೆ ಒಳ್ಳೇದಾಗತ್ತಾ ಅಥವಾ ಕೆಟ್ಟದಾಗತ್ತಾ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.